ನೇರ ನುಡಿ ದಿವ್ಯ ಉತ್ತರ. ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ವಚನ ಚಳುವಳಿ ಎಂದರೇನು? ವಚನ ಚಳುವಳಿ, ವಚನ ಕ್ರಾಂತಿ, ಕಲ್ಯಾಣ ಕ್ರಾಂತಿ ಇವನ್ನು ನಾವು ಕೇಳ್ತಾ ಇದ್ದರೆ ಇತಿಹಾಸದಲ್ಲಿ ನಡೆದು ಹೋದಂತಹ ವೈಚಾರಿಕವಾದಂತಹ ವೈವಿಧ್ಯಮಯವಾದಂತಹ ಸಮಾಜೋಧಾರ್ಮಿಕ ಚಳುವಳಿಗಳು. ಸಮಾಜಧಾರ್ಮಿಕ ಅಂತಂದರೆ ಸಮಾಜಕ್ಕೋಸ್ಕರ ಹೋರಾಟ, ಧರ್ಮದ ಹಕ್ಕುಗಳಿಗಾಗಿ ಹೋರಾಟ, ಮಾನವ ಕುಲತೆಯ ಘನತೆಯ ಪ್ರತೀಕ, ಮನುಷ್ಯನ ಶ್ರೇಷ್ಠತೆಯ ಘನತೆಯ ಒಂದು ಪ್ರತೀಕದ ಹೋರಾಟ ಈ ವಚನ ಚಳುವಳಿ. ಈ ವಚನ ಚಳುವಳಿ ಪ್ರಾರಂಭ ಆಗಿದ್ದು ನಿಮ್ನಾತಿ ಶೋಷಿತ ವರ್ಗದವರಿಂದ. ಬಸವಣ್ಣನವರ ನೇತೃತ್ವದಲ್ಲಿ ವಚನಕಾರರೆಲ್ಲರೂ ಸಹ ಈ ಭಾರತೀಯ ಸಮಾಜದಲ್ಲಿದ್ದಂತಹ ಲೋಪದೋಷಗಳನ್ನು ಸರಿಪಡಿಸಲು, ಈ ಭಾರತ ದೇಶದಲ್ಲಿದ್ದಂತಹ ಮೂಢನಂಬಿಕೆಗಳನ್ನು ಹೋಗಲಾಡಿಸಲು, ಗೊಡ್ಡು ಸಂಪ್ರದಾಯಗಳನ್ನು ಹೋಗಲಾಡಿಸಲು, ಜೀತ ಪದ್ಧತಿಯನ್ನು ಹೋಗಲಾಡಿಸಲು, ಜಾತಿ ಪದ್ಧತಿಯನ್ನು ಹೋಗಲಾಡಿಸಲು, ವರ್ಗ ಪದ್ಧತಿ ವರ್ಣ ಪದ್ಧತಿಯನ್ನು ಹೋಗಲಾಡಿಸಲು, ಆ ದೇವದಾಸಿ ಪದ್ಧತಿಯನ್ನು ಹೋಗಲಾಡಿಸಲು, ಆ ವಿಧವಾ ಪದ್ಧತಿಯನ್ನು ಹೋಗಲಾಡಿಸಲು, ಅಸ್ಪೃಶ್ಯತೆಯನ್ನು ಹೋಗಲಾಡಿಸಲು, ಆ ಸ್ತ್ರೀ ಶೋಷಣೆಯನ್ನು ಹೋಗಲಾಡಿಸಲು, ಆ ಗುಡಿ ಮತ್ತು ಮಡಿ ಮೈಲಿಗೆ ಸಂಸ್ಕೃತಿಯನ್ನು ಹೋಗಲಾಡಿಸಲು, ಆ ಜಾತಕ ಪದ್ಧತಿ, ಆ ಸೂತಕ ಪದ್ಧತಿಯನ್ನು ಹೋಗಲಾಡಿಸಲು, ಜ್ಞಾನವನ್ನು ಹೋಗಲಾಡಿಸಲು, ಬಹುದೇವ ಆರಾಧನೆಯನ್ನು ಹೋಗಲಾಡಿಸಲು, ಈ ಸಾಮಾಜಿಕ ಅಸಮಾನತೆಯನ್ನು ಹೋಗಲಾಡಿಸಲು ಮಾಡಿದಂತಹ ಅತಿ ದೊಡ್ಡ ಕ್ರಾಂತಿ ಇದು. ಈ ಭಾರತ ದೇಶದಲ್ಲೇ ಈ ಭಾರತೀಯ ಸಮಾಜವನ್ನು ಶುದ್ಧೀಕರಿಸಲು, ಈ ಸಮಾಜವನ್ನು ಬಲಿಷ್ಠವಾಗಿ ಕಟ್ಟಲು, ಅದು ಸಮಾಜದ ಪರಿಪೂರ್ಣವಾದಂತಹ ಮಾನವ ಸಮಾಜವನ್ನಾಗಿ ಮಾಡಲು ಶರಣರು ಅಂದು 12ನೇ ಶತಮಾನದಲ್ಲಿ ಮಾಡಿದಂತಹ ಅತಿ ದೊಡ್ಡ ಚಳುವಳಿ ಅದು ಕಲ್ಯಾಣ ಕ್ರಾಂತಿ. ಅದು ಚಳುವಳಿ ಜನರನ್ನು ಜಾಗೃತಗೊಳಿಸುವಂಥದ್ದು. ವಚನ ಕ್ರಾಂತಿ, ವಚನ ಚಳುವಳಿ. ತಾವು ವಚನಗಳ ಮೂಲಕ ಜಿಡ್ಡು ಕಟ್ಟಿದ್ದಂತಹ ಸಮಾಜದಲ್ಲಿದ್ದಂತಹ ಅನಿಷ್ಟ ಪದ್ಧತಿಗಳನ್ನು ಹೋಗಲಾಡಿಸಿ ಒಂದು ಶ್ರೇಷ್ಠ ಸಮಾಜ, ಒಂದು ಭಾರತೀಯ ಸಮಾಜ, ಸಮಾಜ ನಿರ್ಮಾಣ ಮಾಡುವಂತಹ ಅತಿ ದೊಡ್ಡ ಕ್ರಾಂತಿಯನ್ನು ಮಾಡಿದವರು ನಮ್ಮ ಶರಣರು. ಇವತ್ತು ನಾವು ಏನು ಸ್ವತಂತ್ರ ಬಂದ ನಂತರ ನಮ್ಮ ಈ ಹಕ್ಕುಗಳನ್ನು ನೋಡ್ತಾ ಇದ್ದೀವಿ, ಈ ಸಮಾಜ ಕಲ್ಯಾಣವನ್ನು ನಾವು ನೋಡ್ತಾ ಇದ್ದೀವಿ. ಈ ಸಮಾಜ ಕಲ್ಯಾಣದ ಈ ಆಗುಹೋಗುಗಳನ್ನು, ಈ ಕಾನೂನುಗಳನ್ನು ನಾವು ನೋಡ್ತಾ ಇದ್ದೀವಿ. ಇವೆಲ್ಲವನ್ನು ಕೂಡ ಬಸವಣ್ಣನವರು ಆವತ್ತೇ ಮಾಡಿದರು. ಬಸವಾದಿ ಶಿವಶರಣರು 12ನೇ ಶತಮಾನದಲ್ಲೇ ಮಾಡಿದರು. ಇವತ್ತು ಸ್ವತಂತ್ರ ಭಾರತದ ಈ ನಿಬಂಧನೆಗಳು, ಈ ಕಾನೂನುಗಳು, ನಾವು ಅಳವಡಿಸಿಕೊಂಡಿರ್ತಕ್ಕಂಥ ಮೂಲಭೂತವಾದದ ಈ ಸೌಕರ್ಯಗಳು, ಜೊತೆಗೆ ಈ ನಾಗರಿಕ ಹಕ್ಕುಗಳ ಬಗ್ಗೆ ಎಲ್ಲದ್ರ ಬಗ್ಗೆಯೂ ಕೂಡ ಶಿವಶರಣರು ಆವತ್ತೇ ಹೋರಾಟ ಮಾಡಿದರು. ಇಲ್ಲಿ ಗಾಂಧೀಜಿಯವರೊಂದು ಮಾತು ಹೇಳ್ತಾರೆ, ಬಸವಣ್ಣನವರ ಕುರಿತಾಗಿ ಒಂದು ಮಾತು ಹೇಳ್ತಾರೆ. ನಾವು ಸ್ವತಂತ್ರ ಭಾರತದಲ್ಲಿ ನಾವು ಸಮಾಜ ಕಲ್ಯಾಣದ ವ್ಯವಸ್ಥೆಯನ್ನು ನಾವೇನಾದರೂ ಮಾಡೋದಿದ್ದರೆ ಅದು ಬಸವಣ್ಣನವರ ಮುಂದಿನ ಭಾಗ, ಬಸವಾದಿ ಶಿವಶರಣರ ಮುಂದಿನ ಭಾಗ ಎಂಬುದಾಗಿ ಆವತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನೇ ಹೀಗೇ ಇರಬೇಕು, ಪ್ರಜಾಪ್ರಭುತ್ವ ವ್ಯವಸ್ಥೆ ಹೀಗೇ ಇರಬೇಕು, ಪ್ರತಿಯೊಬ್ಬರಿಗೂ ಸಮಾನತೆ, ಪ್ರತಿಯೊಬ್ಬರಿಗೂ ಸಮಬಾಳು ಸಮಪಾಲು ಸಿಕ್ಕಬೇಕು, ಮಾನವನ ಘನತೆ ಮತ್ತು ಶ್ರೇಷ್ಠತೆಯನ್ನು ಎತ್ತಿ ಹಿಡಿದ್ರು, ಮೇಲು ಕೀಳು ಜಾತಿ ವರ್ಗ ವರ್ಣ ಭೇದವನ್ನು ಕಟ್ಟಿ ಕಿತ್ತು ಬಿಸಾಕಿ ಸಮಾಜ, ಈ ಸಮಾಜ ನಿರ್ಮಾಣ ಅನ್ನುವಂಥದ್ದು ಒಂದು ಶಬ್ದವನ್ನು ತಂದುಕೊಟ್ಟವರು ಶರಣರು. ಆದ್ದರಿಂದ ಆ ಶರಣರ ಕ್ರಾಂತಿ, ಆ ವಚನ ಚಳುವಳಿ ಅದು ಇಡೀ ಜಗತ್ತೇ ಇವತ್ತು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಚಳುವಳಿ ಅದಾಗಿದೆ. ಬ್ರಾಹ್ಮಣರಿಗೂ ಅಸ್ಪೃಶ್ಯರಿಗೂ ಏನು ವ್ಯತ್ಯಾಸ? ಬ್ರಾಹ್ಮಣರಿಗೂ ಅಸ್ಪೃಶ್ಯರಿಗೂ ಒಂದು ಕಾಲದಲ್ಲಿ ವ್ಯತ್ಯಾಸ ಇತ್ತು.
ಈ ಅಸ್ಪೃಶ್ಯರಲ್ಲಿ ಹೆಚ್ಚು ಕೀಳಿರಿಮೆ ಇತ್ತು. ನಾನು ಕೀಳು ಜಾತಿಯವನು, ನಾನು ಮೇಲಲ್ಲ, ನಾನು ಯಾವುದಕ್ಕೂ ಬೇಡವಾದವನು, ನಾನು ರಿಜೆಕ್ಟೆಡ್ ಪೀಸು ಅನ್ನೋ ರೀತಿಯಲ್ಲಿ ಒಂದು ಕಾಲದಲ್ಲಿ ಯೋಚನೆ ಮಾಡ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಅಂಥ ವ್ಯತ್ಯಾಸ ಏನು ಕಂಡುಬರ್ತಾ ಇಲ್ಲ. ಅಸ್ಪೃಶ್ಯ ಸಮಾಜದವರು ಇವತ್ತು ಬ್ರಾಹ್ಮಣೀಕರಣಗೊಳ್ತಾ ಇದ್ದಾರೆ. ಬ್ರಾಹ್ಮಣೀಕರಣಗೊಳ್ಳೋದು ಅಂತಂದರೆ ಹೇಗಪ್ಪ ಅಂತಂದರೆ ಬ್ರಾಹ್ಮಣರನ್ನೇ ಅನುಸರಣೆ ಮಾಡುವಂಥದ್ದು ಬ್ರಾಹ್ಮಣೀಕರಣ ಆಗುವಂಥದ್ದು ಅಂತ. ಹೀಗಾಗಿ ಇಲ್ಲಿ ಅಸ್ಪೃಶ್ಯರಿಗೂ ಮತ್ತು ಬ್ರಾಹ್ಮಣರಿಗೂ ಇವತ್ತಿನ ಕಾಲಮಾನದಲ್ಲಿ ಅಂದರೆ 21ನೇ ಶತಮಾನದಲ್ಲಿ ಅಂತಹ ವ್ಯತ್ಯಾಸಗಳು ಏನು ಕಂಡುಬರ್ತಾ ಇಲ್ಲ. ಇನ್ನು 12ನೇ ಶತಮಾನದಲ್ಲಿ ನಾವು ನೋಡಿದಾಗ 12ನೇ ಶತಮಾನದಲ್ಲಿ ಬೇಕಾದಷ್ಟು ವ್ಯತ್ಯಾಸಗಳಿತ್ತು. ಈ ಕೀಳಿರಿಮೆ ಜೊತೆಗೆ ನಾನು ಯಾವುದಕ್ಕೂ ಸಲ್ಲದವನು ಅಂತಕ್ಕಂಥದ್ದು, ಅರಿವಿನ ಕೊರತೆ, ಜ್ಞಾನದ ಕೊರತೆ, ವಿದ್ಯೆಯ ಕೊರತೆ, ಪ್ರಬುದ್ಧತೆಯ ಕೊರತೆ ಇವೆಲ್ಲವೂ ಕೂಡ 12ನೇ ಶತಮಾನದಲ್ಲಿ ಅಸ್ಪೃಶ್ಯ ಸಮಾಜಕ್ಕೆ ಕಾಡ್ತಾ ಇತ್ತು. ಆದರೆ ಇವತ್ತು ಅಂಥದ್ದು ಪರಿಸ್ಥಿತಿ ಏನು ಇಲ್ಲ. ಆದರೆ ಎಲ್ಲವನ್ನೂ ಸೃಷ್ಟಿಯಲ್ಲಿ ಪರಮಾತ್ಮ ಶಿವ ಎಲ್ಲರಿಗೂ ಒಂದೇ ರೀತಿ ಇಟ್ಟಿದ್ದಾನೆ. ಬ್ರಾಹ್ಮಣರಿಗೆ ಏನು ಕೈ, ಕಾಲು, ಮೂಗು, ತಲೆ ಎಲ್ಲ ಕೊಟ್ಟಿದ್ದಾನೋ ಅದೇ ರೀತಿ ಒಬ್ಬ ಅಸ್ಪೃಶ್ಯ ಸಮಾಜದವನಿಗೂ ಕೂಡ ಪರಮಾತ್ಮ ಶಿವ ಕೊಟ್ಟಿದ್ದಾನೆ. ಆದರೆ ಅದನ್ನು ಉಪಯೋಗಪಡಿಸಿಕೊಳ್ಳುವಂಥದ್ದು, ಅದು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಅದು ಅವರವರಿಗೆ ಬಿಟ್ಟಂಥ ವಿಚಾರ. ಮನುಷ್ಯನ ದೌರ್ಬಲ್ಯಗಳು ಅವನನ್ನು ಹದಿಮಿಡ್ತವೆ, ಅವನ ಹದೋಮುಖವನ್ನು ಮಾಡ್ತವೆ, ಅವನ ಅಭಿವೃದ್ಧಿ ಮಾಡಲಿಕ್ಕೆ ಬಿಡೋದಿಲ್ಲ. ಇಲ್ಲಿ ಶಿವಜ್ಞಾನ, ಪರಮಜ್ಞಾನ, ಬ್ರಹ್ಮಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಇವನ್ನೇ ಯಾರು ಹಿಡ್ಕೊಳ್ತಾರೋ ಅವರು ಸಮಾಜದಲ್ಲಿ ಪ್ರಬುದ್ಧರಾಗಿ ಸಮಾಜದ ಮುಖ್ಯವಾಹಿನಿಗೆ ಬಂದು ಎಲ್ಲರ ಕಣ್ಣಿಗೆ ಕಂಗೊಳಿಸ್ತಾರೆ. ಇನ್ನು ದೌರ್ಬಲ್ಯಗಳನ್ನೇ ಇಟ್ಕೊಂಡಿರ್ತಕ್ಕಂಥವ್ರನ್ನು ಯಾರೂ ಕೂಡ ಮೇಲೆ ತರಲಿಕ್ಕೆ ಸಾಧ್ಯವಿಲ್ಲ. ಹಾಗೆ ನೋಡಿದ್ರೆ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಬಸವಣ್ಣನವರ ಅನುಭವ ಮಂಟಪದಲ್ಲಿ ಅವರೆಲ್ಲರೂ ಕೂಡ ಬ್ರಹ್ಮಜ್ಞಾನಿಗಳಾದರು, ಅವರೆಲ್ಲರೂ ಅಕ್ಷರಸ್ಥರಾದರು, ಅವರೆಲ್ಲರೂ ಲೋಕಕ್ಕೆ ಬುದ್ಧಿ ಹೇಳುವಂಥವರಾದರು, ಅವರು ಲೋಕದ ಡೊಂಕುಗಳನ್ನೇ ಸರಿಪಡಿಸುವಂಥವರಾದರು, ಸಮಾಜವನ್ನು ಶುದ್ಧೀಕರಣ ಮಾಡುವಂತಹ ಪವಿತ್ರವಾದಂಥ ಪಾತ್ರಕ್ಕೆ ಅವರು ಮುಂದಾದರು. ಈಗ ನೋಡಿದಾಗ ಆವಾಗ 12ನೇ ಶತಮಾನದಲ್ಲಿದ್ದಂತಹ ಅಸ್ಪೃಶ್ಯರು ಏನಾಗಿದ್ದರು, ಇವತ್ತು 21ನೇ ಶತಮಾನದಿದ್ದಂತಹ ಅಸ್ಪೃಶ್ಯರು ಏನಾಗಿದ್ದಾರೆ ಅಂತಂದಾಗ ಅವರಿಗೆ ಜ್ಞಾನ ಇತ್ತು. ಬಸವಣ್ಣನವರು ಎಲ್ಲರಿಗೂ ಕೂಡ ಶಿವಜ್ಞಾನವನ್ನು ಕೊಟ್ಟಿದ್ದರು, ಅರಿವನ್ನು ಕೊಟ್ಟಿದ್ದರು, ಪ್ರತಿಯೊಬ್ಬರಿಗೂ ಕೂಡ ಜ್ಞಾನ ಪ್ರಸಾದವನ್ನು ಕೊಟ್ಟಿದ್ದರು. ಆದರೆ ಇವತ್ತು 21ನೇ ಶತಮಾನದಲ್ಲಿ ಎಲ್ಲರಿಗೂ ಜ್ಞಾನ ಇದೆ. ಯಾವ ಜ್ಞಾನ ಇದೆ ಅಂತಂದರೆ ಈ ಐಹಿಕ ಜ್ಞಾನ ಇದೆ, ಅಂದರೆ ಭೌತಿಕ ಜಗತ್ತಿನ ಜ್ಞಾನ ಇದೆ, ಐಹಿಕ ಜ್ಞಾನ ಇದೆ. ಆದರೆ ಅವರಿಗೆ ಪರಮಾತ್ಮ ಜ್ಞಾನ, ಪರಮಜ್ಞಾನ ಅಂತಂದರೆ ಆ ಪರಲೋಕದ ಜ್ಞಾನ ಇಲ್ಲ, ಶೂನ್ಯ ಆಗ್ತಾಯಿದೆ. ಕಾರಣ ಅವರೆಲ್ಲರೂ ಕೂಡ ಅಸ್ಪೃಶ್ಯ ಸಮಾಜದವರೆಲ್ಲರೂ ಕೂಡ ದೇವತೆಗಳನ್ನು ಹಿಡ್ಕೊಂಬಿಟ್ಟಿದ್ದಾರೆ, ದೇವತೆಗಳ ಆರಾಧನೆಗೆ ಇಳಿದುಬಿಟ್ಟಿದ್ದಾರೆ. ಆ ಪರಮಾತ್ಮ ನಿರಾಕಾರ ಶಿವನನ್ನು ಕೈ ಬಿಟ್ಬಿಟ್ಟಿದ್ದಾರೆ. ಏನು ಬಸವಣ್ಣನವರ ಹೊತ್ತು ನಿರಾಕಾರ ಪರಮಾತ್ಮ ಮುಕ್ತಿದಾತ ಸೃಷ್ಟಿಕರ್ತ ಶಿವನನ್ನು ಹಿಡ್ಕೊಟ್ಟಿದ್ರು, ಅದನ್ನು ಕೈ ಬಿಟ್ಬಿಟ್ಟು ಇವತ್ತು ಏನಾಗಿದ್ದಾರೆ ಅಂತಂದರೆ ಎಲ್ಲರೂ ಕೂಡ ದೇವತೆಗಳ ಆರಾಧನೆಗೆ ಇಳಿದಿದ್ದಾರೆ. ಆ ದೇವತೆಗಳ ಆರಾಧನೆಯ ಪ್ರವರ್ತಕರು ಯಾರು ಅಂತಂದರೆ ವೈದಿಕರು, ಶಾಸ್ತ್ರಿಗಳು, ಪೂಜಾರಿಗಳು. ಈ ವೈದಿಕರು, ಶಾಸ್ತ್ರಿಗಳು, ಈ ಪೂಜಾರಿಗಳು ಮತ್ತು ಇವರ ಪಂಚಾಂಗವೇ ಶ್ರೇಷ್ಠವಾಗಿ ಬಿಟ್ಟು ಎಲ್ಲರೂ ಕೂಡ ಅವರಿಂದೇ ಅವರ ದಾಸರಾಗಿ, ಅವರ ಗುಲಾಮರಾಗಿ, ಅವರೇ ದೇವರ ಪ್ರತಿರೂಪವಾಗಿ ಅಂತ ತಿಳ್ಕೊಂಡು ಎಲ್ಲರೂ ಆ ಕಡೆ ಹೋಗ್ತಾ ಇದ್ದಾರೆ. ಇದು ಇವತ್ತಿನ 21ನೇ ಶತಮಾನದ ದಲಿತರಿಗೂ ಮತ್ತು ಬ್ರಾಹ್ಮಣರಿಗೂ ಇರ್ತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತಂದರೆ ಎಲ್ಲರೂ ಕೂಡ ದಲಿತ ಬ್ರಾಹ್ಮಣರಾಗ್ತಾ ಇದ್ದಾರೆ. ಒಂದು ಕಾಲದಲ್ಲಿ ಲಿಂಗವನ್ನು ಪೂಜೆ ಮಾಡ್ತಿದ್ದವರೆಲ್ಲರೂ ಲಿಂಗಿ ಬ್ರಾಹ್ಮಣರಾಗಿದ್ದರು. ಶೈವ ಧರ್ಮವನ್ನು ಪಾಲನೆ ಮಾಡ್ತಿದ್ದವರೆಲ್ಲರೂ ಕೂಡ ಶೈವ ಬ್ರಾಹ್ಮಣರಾಗಿದ್ದರು. ಆದರೆ ಇವತ್ತು ಅಸ್ಪೃಶ್ಯ ಬ್ರಾಹ್ಮಣರಾಗ್ತಾ ಇದ್ದಾರೆ. ಅಸ್ಪೃಶ್ಯರೇ ಬ್ರಾಹ್ಮಣರಾಗಿ ಪರಿವರ್ತನೆ ಆಗುವಂಥ ಯುಗವನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಬುದ್ಧ, ಬಸವ, ಅಂಬೇಡ್ಕರ್ ಅವರು ಮೂರೂ ಜನ ಏನನ್ನು ಮಾಡಬಾರ್ದು ಅಂತ ಹೇಳಿದ್ದರೋ ಅದನ್ನೇ ಮಾಡ್ತಾ ಇದ್ದಾರೆ. ಯಾವುದನ್ನು ನಿಷಿದ್ಧ ಮಾಡಿದ್ರೋ ಅದನ್ನು ಇವತ್ತಿವರು ಅಕ್ಸೆಪ್ಟ್ ಮಾಡಿದ್ದಾರೆ. ಹೀಗಾಗಿ
ಆ ಅಸ್ಪೃಶ್ಯ ಸಮಾಜದ ಘನತೆ, ಗೌರವ, ಶ್ರೇಷ್ಠತೆಯನ್ನು ಮರಿತಾ ಇದ್ದಾರೆ. ನೋಡಿ, ಈ ಭಾರತ ಭೂಮಿಯಲ್ಲಿ, ಈ ಭಾರತೀಯ ಸಮಾಜದಲ್ಲಿ ಅತ್ಯುನ್ನತವಾದಂತಹ ಜ್ಞಾನವನ್ನು ಯಾರು ಪಡ್ಕೊಂಡಿದ್ದರೆ ಅವರು ಅಸ್ಪೃಶ್ಯರೇ. ಅತ್ಯುತ್ತಮವಾದಂಥ ಸಾಧನೆಗಳನ್ನು ಯಾರಾದರೂ ಮಾಡಿದರೆ ಅವರು ಅಸ್ಪೃಶ್ಯರೇ. ಈ ಭೂಮಿಯಲ್ಲಿ ಗುರುತರವಾದಂತಹ ವಿಚಾರಗಳನ್ನು, ಕಾರ್ಯಗಳನ್ನು, ಸಾಧನೆಗಳನ್ನು ಮಾಡಿದರೆ ಅವರೆಲ್ಲರೂ ಅಸ್ಪೃಶ್ಯರೇ, ಶೋಷಿತ ಸಮಾಜದವರೇ. ಬ್ರಾಹ್ಮಣರು ಅನ್ನಿಸ್ಕೊಂಡವರು ಈ ಭೂಮಿಯ ಮೇಲೆ ಒಂದು ಗೆರೆನೂ ಎಳೆದಿಲ್ಲ ಯಾರೂ. ಅವ್ರದ್ದು ಏನು ಒಂದು ಲ್ಯಾಂಡ್ ಮಾರ್ಕೂ ಕೂಡ ಇಲ್ಲ. ಲ್ಯಾಂಡ್ ಮಾರ್ಕ್ ಮಾಡಿರೋರೆಲ್ಲರೂ ಕೂಡ ಶೋಷಿತ, ಅಲ್ಪಸಂಖ್ಯಾತ ಮತ್ತು ಈ ನಿಮ್ನಾತಿ ವರ್ಗದವರೇ. ಉದಾಹರಣೆಗೆ ಹೇಳಬೇಕು ಅಂತಂದರೆ ವ್ಯಾಸ ವೇದಗಳನ್ನು ಬರೆದ. ವ್ಯಾಸ ಯಾವ ಜಾತಿ? ಏನು ಬ್ರಾಹ್ಮಣರ? ಅಲ್ಲ, ಅಸ್ಪೃಶ್ಯ ಸಮಾಜ. ಆ ಅಸ್ಪೃಶ್ಯ ಸಮಾಜದ ಬೇಡ ವೇದಗಳನ್ನು ಬರೆದ. ಇವತ್ತು ವೇದಗಳು ಯಾರ ಸೊತ್ತಾಗಿದೆ? ವೈದಿಕರ ಸೊತ್ತಾಗಿದೆ, ಸ್ವಾರ್ಥಿಗಳ ಸೊತ್ತಾಗಿದೆ. ಅದನ್ನು ಅಸ್ಪೃಶ್ಯರು ಬರೆದಂಥ ವೇದಗಳನ್ನು ಅಸ್ಪೃಶ್ಯರಿಗೆ ಕೊಡಲಿಲ್ಲ, ಮುಟ್ಟಕ್ಕೆ ಬಿಡಲಿಲ್ಲ. ಯಾರು ಸೊತ್ತಾಯಿತು? ಸಂಪಾದನೆ ಮಾಡಿದ್ಯಾರು? ಒಡ್ಕೊಂಡು ಹೋಗಿದ್ದ್ಯಾರು? ಅದೇ ವೇದವ್ಯಾಸರು ಮಹಾಭಾರತವನ್ನು ಕೊಟ್ಟರು. ಆ ಮಹಾಭಾರತ ಯಾರು ಸೊತ್ತಾಯಿತು? ಅದನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ವೇದವ್ಯಾಸವನ್ನು ಕೊಟ್ಟರು ವೇದ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು ವೇದವನ್ನು ಕೊಟ್ಟರು, ಉಪನಿಷತ್ತನ್ನು ಕೊಟ್ಟರು, ಮಹಾಭಾರತವನ್ನು ಕೊಟ್ಟರು. ಅದೇ ವರ್ಗದಲ್ಲಿ ಬಂದಂತಹ ವಾಲ್ಮೀಕಿ ರಾಮಾಯಣ ಅಂತಕ್ಕಂಥ ಅತಿ ದೊಡ್ಡ ಗ್ರಂಥವನ್ನೇ ಜಗತ್ತಿಗೆ ಕೊಟ್ಟರು. ಅತಿ ದೊಡ್ಡ ಗ್ರಂಥ ಅದು. ಯಾರೂ ಕೂಡ ಇವತ್ತು ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರಾಮಾಯಣವನ್ನು ವಾಲ್ಮೀಕಿ ಮಹರ್ಷಿಗಳು ಕೊಟ್ಟರು. ಅವರು ಯಾವ ಜಾತಿ? ಅವರೇನು ಬ್ರಾಹ್ಮಣರ? ಇಲ್ಲ, ಅವರು ಅಸ್ಪೃಶ್ಯರೇ. ಶ್ರೀಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟ. ಶ್ರೀಕೃಷ್ಣ ಏನು ಬ್ರಾಹ್ಮಣರ? ಜನವಾರ ಹಾಕ್ಕೊಂಡಿದ್ದಂಥ ಬ್ರಾಹ್ಮಣರ? ಇಲ್ಲ, ಶ್ರೀಕೃಷ್ಣ ಭಗವದ್ಗೀತೆಯನ್ನು ಕೊಟ್ಟ. ಅವನು ಒಬ್ಬ ಹಿಂದುಳಿದ ಒಂದು ಗೊಲ್ಲ ಸಮಾಜದವರು. ಇನ್ನು ಕನಕದಾಸರು ದಾಸ ಸಾಹಿತ್ಯವನ್ನು ಕೊಟ್ಟರು. ಆ ದಾಸ ಸಾಹಿತ್ಯದ ಮುಖಾಂತರ ಈ ಭಾರತೀಯ ಸಮಾಜದಿದ್ದಂತಹ ಎಲ್ಲ ಲೋಪದೋಷಗಳನ್ನು ಎತ್ತಿಡಿದ್ರು, ಖಂಡಿಸಿದರು. ಅವ್ರದ್ದೇ ಆದಂಥ ರೀತಿಯಲ್ಲಿ ತುಂಡವಾಗಿ ಖಂಡಿಸಿದರು. ಇನ್ನು ಶರಣರು ಯಾರು? ಬ್ರಾಹ್ಮಣರ? ಅಲ್ಲಿದ್ದವರೆಲ್ಲರೂ ಶರಣರೆಲ್ಲ ಬ್ರಾಹ್ಮಣರ? ಮಧುವರಸ ಅಂತಕ್ಕಂಥವ್ರು ಒಬ್ಬರು ಬ್ರಾಹ್ಮಣರಿದ್ದು. ಅಷ್ಟು ಜನದಲ್ಲಿ ಒಬ್ಬರು ಮಧುವರಸ ಅಂತಕ್ಕಂಥ ಬ್ರಾಹ್ಮಣರು ಬಿಟ್ಟರೆ ಉಳಿದವರು ಎಲ್ಲರೂ ಕೂಡ ಅಸ್ಪೃಶ್ಯ, ಶೋಷಿತ, ನಿಮ್ನಾತಿ ವರ್ಗದವರು. ಆ ಶರಣರು ವಚನ ಸಾಹಿತ್ಯವನ್ನು ಕೊಟ್ಟರು. ಇನ್ನು ಅಂಬೇಡ್ಕರ್ ಸಂವಿಧಾನವನ್ನೇ ಕೊಟ್ಟರು. ಇನ್ನು ಯಾವುದರಲ್ಲಿ ಹಿಂದಿದ್ದಾರೆ ಈ ಅಸ್ಪೃಶ್ಯ ಸಮಾಜ? ಯಾವುದರಲ್ಲಿ ಹಿಂದಿದ್ದಾರೆ? ಈ ಜಗತ್ತಿನಲ್ಲಿ, ಈ ಭಾರತದ ಭೂಪಟದಲ್ಲಿ ಸಾಧನೆ ಮಾಡಿರ್ತಕ್ಕಂಥವ್ರು ಎಲ್ಲರೂ ಕೂಡ ಅಸ್ಪೃಶ್ಯ ಸಮಾಜದವರೇ. ಆದರೆ ನಾವೇನೂ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಕನಿಷ್ಠ ಅಂತಂದ್ಬಿಟ್ಟು ಮೂಲೆಯಲ್ಲಿ ಕೂತಿದ್ದಾರೆ. ಏನೂ ಮಾಡದೇ ಇರ್ತಕ್ಕಂಥವ್ರು ನಾನು ಗರಿಷ್ಠ, ನಾನು ಶ್ರೇಷ್ಠ ಅಂದ್ಬಿಟ್ಟು ಮೇಲೆ ಕೂತಿದ್ದಾರೆ. ಇಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಮಾಡಿರ್ತಕ್ಕಂಥದ್ದು ಎಲ್ಲರೂ ಮೇಲೆ ಬಂದ್ರೂ ಕೂಡ ಅವರು ಮಾತ್ರ ಕೆಳಗಡೆನೆ ನಾವು ಕೀಳು ಅಂತ ಅಂದ್ಕೊಂಡು ಒಂದಷ್ಟು ದೌರ್ಬಲ್ಯಗಳನ್ನು ಬೆಳೆಸ್ಕೊಂಡು ಅವರ ಪೂರ್ವಿಕರು ಮಾಡಿದಂತಹ ಆ ಶ್ರೇಷ್ಠ ಘನತೆಗಳನ್ನು ಅರ್ಥ ಮಾಡಿಕೊಳ್ಳದೆ, ಅವರ ಪುರಾತನರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನು ಅರ್ಥ ಮಾಡಿಕೊಳ್ಳದೆ ನಾನು ಕನಿಷ್ಠ ಅಂತ ಕೂತ್ಕೊಂಡ್ರೆ ಯಾರೇನು ಮಾಡೋಕ್ಕಾಗುತ್ತೆ? ಇಲ್ಲಿ ಬ್ರಾಹ್ಮಣರಿಗೂ ಅಸ್ಪೃಶ್ಯರಿಗೂ ಇರ್ತಕ್ಕಂಥ ಒಂದೇ ಒಂದು ವ್ಯತ್ಯಾಸ ಏನಪ್ಪ ಅಂತಂದರೆ ಅರಿವಿನ ಕೊರತೆ, ಜ್ಞಾನದ ಕೊರತೆ. ಅವರಿಗೆ ಅರಿವಿದೆ, ಇವರಿಗೆ ಮರವಿದೆ. ಏನು ಮಾಡೋಕ್ಕಾಗುತ್ತೆ? ಎಂತಹ ಶ್ರೇಷ್ಠವಾದಂಥ ಕೆಲಸಗಳನ್ನು ಅವರ ಪುರಾತನರು ಮಾಡಿದ್ರೂ ಕೂಡ ಜ್ಞಾನದ ಕೊರತೆಯಿಂದ ಅವನು ದಾಸನಾಗಿ ಬದುಕಿದರೆ ಇದಕ್ಕೆ ಮಧ್ಯಲಿಂದ ತಂದುಕೊಡೋದು. ಅದಕ್ಕೋಸ್ಕರ ಬ್ರಾಹ್ಮಣ ಸಮಾಜದಲ್ಲಿ ಹುಟ್ಟಿದಂತಹ ಬಸವಣ್ಣನವರು ಕನಿಷ್ಠ ಸಮಾಜದಲ್ಲಿ ಹುಟ್ಟಿದಂಥ ಎಲ್ಲವ್ರಿಗೂ ಕೂಡ ಶಕ್ತಿಯಾಗಿ ನಿಂತರು, ಧ್ವನಿಯಾಗಿ ನಿಂತರು, ಅವರ ಬೆಂಗಾವಲಾಗಿ ನಿಂತರು. ಅವರ ಶ್ರೇಷ್ಠತೆಯನ್ನು, ಅವರ ಘನತೆಯನ್ನು ಎತ್ತಿಡಿಯೋದಕ್ಕೆ ಬಂದಂಥ ಒಬ್ಬ ಭಾರತೀಯ ಸಮಾಜದ
ಒಬ್ಬ ಶಿಲ್ಪಿ ಈ ಸಮಾಜವನ್ನು ಕಟ್ಟಿ ನಿಲ್ಲಿಸಬೇಕು ಅಂತ ಶಿಲ್ಪಿ ಅದು ಬ್ರಾಹ್ಮಣ ಸಮಾಜದಿಂದ ಬಂದು ಈ ಹೊಲೆಯ ಮಾದಿಗ ಅನ್ನುವಂಥ ಶಬ್ದವನ್ನು ಕಿತ್ತೊಗೆದು ಅವರನ್ನೆಲ್ಲರನ್ನು ಮುಖ್ಯವಾಹಿನಿಗೆ ತಂದಂಥವರು ಬಸವಣ್ಣ. ಆದ್ದರಿಂದ ಬ್ರಾಹ್ಮಣರಿಗೂ ಅಸ್ಪೃಶ್ಯರಿಗೂ ಏನು ವ್ಯತ್ಯಾಸ ಅಂತಂದರೆ ಅರಿವಿನ ಕೊರತೆ ಅಷ್ಟೆ. ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಶಿವಭಕ್ತ ಇರಲಿಲ್ಲವೇ? ಬಸವಣ್ಣನವರಿಗಿಂತ ಪೂರ್ವದಲ್ಲಿ ಶಿವಭಕ್ತಿ ಇತ್ತು. ಆದರೆ ಬಸವಣ್ಣನವರ ಕಾಲಕ್ಕೆ ಅಂದರೆ 12ನೇ ಶತಮಾನಕ್ಕೆ ಶಿವಭಕ್ತಿ ಸಂಪೂರ್ಣವಾಗಿ ವೈವಿಧ್ಯತೆಯನ್ನು ತಾಳಿತ್ತು. ಬಹುದೇವೋಪಾಸನೆ ಹೊರಟೋಗ್ಬಿಟ್ಟಿತ್ತು. ಬಸವಣ್ಣನವರ ಪೂರ್ವದಲ್ಲಿ ಈ ಭಾರತ ದೇಶದಲ್ಲಿ ಇದ್ದಂಥವರು ಎಲ್ಲರೂ ಕೂಡ ಶೈವರು, ದ್ರಾವಿಡರು ಮತ್ತು ನಾಗರು. ಈಗ ನಾಗ ಸನ್ಯಾಸಿಗಳು ಅಂತ ಕರಿತೀವಲ್ಲ ಅವರು, ಕಿನ್ನರರು, ಕಿಂಪುರುಷರು ಇವರೆಲ್ಲರೂ ಇದ್ದರು ಕೂಡ. ಈಗ ನಾವು ನಾಗ ಸನ್ಯಾಸಿಗಳು ಅದೇ ಪರಂಪರೆಯಲ್ಲಿ ಬಂದಂಥವರು. ಈ ರೀತಿ ಎಲ್ಲರೂ ಕೂಡ ಶಿವಭಕ್ತಿಯನ್ನೇ ಮಾಡ್ತಾಯಿದ್ರು, ಲಿಂಗವನ್ನೇ ಪೂಜೆ ಮಾಡ್ತಾಯಿದ್ರು, ಶಿವತತ್ವದಲ್ಲೇ ನಡೀತಾಯಿದ್ರು. ಅವರಿಗೆಲ್ಲರಿಗೂ ಗೊತ್ತಿದ್ದುದು ಒಂದೇ ದೇವರು ಶಿವ. ಯಾವ ಶಿವ? ಆ ನಿರಾಕಾರ ಶಿವ. ನಾವೇನು ಮಾಡಿಬಿಡ್ತೀವಿ, ಶಿವ ಅಂದ ತಕ್ಷಣಕ್ಕೆ ಪಾರ್ವತೀಪತಿ ಶಿವ ಅಂತ ತಿಳ್ಕೊಂಡು ಬಿಡ್ತೀವಿ. ಪಾರ್ವತೀಪತಿ ಶಿವನ ಹೆಸರು ಮೂಲವಾಗಿ ಶಂಕರ. ಆ ಶಂಕರನೂ ಸಹ ಒಬ್ಬ ಶಿವಭಕ್ತ. ಆ ಶಂಕರನೂ ಒಬ್ಬ ಲಿಂಗಭಕ್ತ, ಒಬ್ಬ ತಪಸ್ವಿ, ಒಬ್ಬ ಮಹರ್ಷಿ. ಆತ ಶಿವಯೋಗದ ಮುಖಾಂತರ ಮೂರನೇ ಕಣ್ಣನ್ನು ಪ್ರತಿಯೊಬ್ಬರಲ್ಲೂ ಇರ್ತದೆ. ಈ ಮೂರನೇ ಕಣ್ಣು ಅದು ಅರಿವಿನ ಕಣ್ಣು, ಜ್ಞಾನದ ಕಣ್ಣು, ಜ್ಞಾನೋದಯದ ಕಣ್ಣು. ಆ ಕಣ್ಣನ್ನು, ಮೂರನೇ ಕಣ್ಣನ್ನು ಜಾಗೃತ ಮಾಡಿಕೊಂಡಂತಹ ಮಹಾತ್ಮ, ಮಹಾನುಭಾವ, ಮಹರ್ಷಿ ಅವನು ಶಂಕರ, ಪಾರ್ವತೀಪತಿ. ಆದ್ದರಿಂದ ಪಾರ್ವತೀಪತಿ ನಮಗೆಲ್ಲರಿಗೂ ಆದರ್ಶ. ನಮಗೆಲ್ಲ ಒಬ್ಬೊಬ್ಬರು ಹೆಂಡ್ತಿದ್ದಿರಿದ್ರೆ ಪಾರ್ವತೀಪತಿಗೆ 2 ಹೆಂಡ್ತಿದ್ದರು. ಕುಟುಂಬಸ್ಥನಾಗಿದ್ರೂ ಕೂಡ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ರೂ ಕೂಡ ಶಿವಯೋಗದಲ್ಲಿ ಮಗ್ನನಾದರೆ ಆ ಶಂಕರ ವರ್ಷಗಟ್ಟಲೆ ಎದ್ದೇಳ್ತಿರಲಿಲ್ಲ. ಹೋಗಿ ಕರ್ಕೊಂಬರ್ಬೇಕಾಯ್ತು. ಹಿಮಾಲಯ ತಪ್ಪಲಿನಲ್ಲಿ ತಪಸ್ಸು ಕೂತ್ರೆ ಕರ್ಕೊಂಡು ಬರಬೇಕಾಯಿತು ಹೋಗಿ. ಆ ರೀತಿಯ ಶಿವಯೋಗವನ್ನು, ದೃಷ್ಟಿಯೋಗವನ್ನು ಮಾಡ್ತಿದ್ದಂತಹ ಆ ಮಹಾತ್ಮ ಆವತ್ತಿನ ದಿನಕ್ಕೆ ಅಲ್ಲಿದ್ದಂತಹ ನಾಗ ಸಾಧುಗಳಿಗೆ, ಕಿನ್ನರರು, ಕಿಂಪುರುಷರು ಎಲ್ಲರಿಗೂ ಕೂಡ ರಕ್ಷಣೆ ಕೊಡ್ತಾ ಇದ್ದ. ಯಾರು ಶಿವತತ್ವದಲ್ಲಿ ಇದ್ದರೂ ಆ ಹಿಮಾಲಯ ತಪ್ಪಲಿನಲ್ಲಿ ಎಲ್ಲರಿಗೂ ಕೂಡ ಅಲ್ಲಿ ಅವನು ರಕ್ಷಕನಾಗಿದ್ದ. ಅಲ್ಲಿ ವೈದಿಕ ವ್ಯವಸ್ಥೆನೂ ಇತ್ತು, ಹೋಮ ಹವನಗಳು ಕೂಡ ಇತ್ತು. ಆ ಹೋಮ ಹವನಗಳನ್ನು ತಡಿತಾ ಇದ್ದ. ಯಾಕೆ ಅಂದರೆ ಹೋಮ ಹವನಗಳನ್ನು ಮಾಡೋದ್ರ ಮುಖಾಂತರ ದೇವರನ್ನು ಮೆಚ್ಚಿಸಿಕೊಳ್ಳೋಕ್ಕಾಗೋದಿಲ್ಲ. ದೇವರಿಗೆ ಬೇಕು ಧ್ಯಾನ, ದೇವರಿಗೆ ಬೇಕು ಯೋಗ, ಆ ಶಿವಯೋಗ ಬೇಕು. ಶಿವಯೋಗ ಮಾಡೋದ್ರ ಮುಖಾಂತರ ಆತ್ಮ ಮತ್ತು ಪರಮಾತ್ಮನ ಸಂಬಂಧವನ್ನು ಬೆರೆಸಬಹುದು. ಆ ಪರಮಾತ್ಮನನ್ನು ಆ ಜ್ಞಾನ ಅಂತಕ್ಕಂಥ ಇಂಟರ್ನೆಟ್ ಮುಖಾಂತರ ಮಾತ್ರ ಆ ಪರಮಾತ್ಮನನ್ನು ಮುಟ್ಟಬಹುದು ಅನ್ನೋದನ್ನು ಆವತ್ತೇ ಆ ಜ್ಞಾನ ಮಾರ್ಗವನ್ನು, ಆ ಧ್ಯಾನ ಮಾರ್ಗವನ್ನು, ಶಿವಯೋಗವನ್ನು ಹೇಳಿದಂತಹ ಮಹರ್ಷಿಗಳು ಆವತ್ತೆಲ್ಲರೂ ಕೂಡ ಏಕದೇವ ಆರಾಧನೆಯಲ್ಲಿದ್ದರು. ಒಬ್ಬನೇ ದೇವರಂತ ನಿಖರವಾಗಿ ಆ ಒಂದು ಶೈವರೆಲ್ಲರೂ ಕೂಡ, ದ್ರಾವಿಡರೆಲ್ಲರೂ ಕೂಡ ಇದ್ದರು. ಆದರೆ 12ನೇ ಶತಮಾನದ ಬಸವಣ್ಣನವರ ಕಾಲಕ್ಕೆ ಏನಾಯಿತು ಅಂತಂದರೆ, ಆ ನಿರಾಕಾರ ಲಿಂಗಗಳಿಗೆ, ಆ ನಿರಾಕಾರ ಸ್ವರೂಪದ, ಆ ನಿರಾಕಾರ ಪರಮಾತ್ಮನ ಸಾಕಾರ ಕುರುಹಾಗಿರ್ತಕ್ಕಂಥ ಆ ಲಿಂಗಗಳಿಗೆ ಈ ಶಂಕರನ ಮುಖವಾಡ ಹಾಕಕ್ಕೆ ಶುರುವಾಗಿಬಿಡ್ತು. ಆ ಶಂಕರ ಅಷ್ಟೊತ್ತಿಗೆ ಸತ್ತೋಗಿದ್ದ. ಆ ಶಂಕರ ಅಂದರೆ ಪಾರ್ವತೀಪತಿ ಆ ಶಂಕರನ ಮುಖವಾಡಗಳನ್ನು ಲಿಂಗಕ್ಕೆ ತೋಡಿಸಿಬಿಟ್ರು. ಲಿಂಗಕ್ಕೆ ಶಿವನ ಒಂದು ಹಿನ್ನೆಲೆ ಏನಿತ್ತು, ಅದರ ಹಿಂದಿನ ತತ್ವ ಏನಿತ್ತು, ಆ ತತ್ವ ಹಾಳು ಮಾಡಿಬಿಟ್ರು. ನಂತರ ಇವರು ಈ ದ್ರಾವಿಡರು ಮತ್ತು ಈ ಶೈವ ದ್ರಾವಿಡರು ಹಾಗೂ ಈ ವೈಷ್ಣವರು ಎಲ್ಲರೂ ಒಂದಾಗಿ ಬೇಕಾದಷ್ಟು ಉಪದೇವರುಗಳನ್ನು ಸೃಷ್ಟಿ ಮಾಡಿಕೊಂಡ್ರು. ದೇವತೆಗಳನ್ನೆಲ್ಲ ಸೃಷ್ಟಿ ಮಾಡ್ಕೊಂಡ್ಬಿಟ್ರು. ದೇವತೆಗಳಿಗೆ ಮೂರ್ತಿಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರು. ಆ ದೇವತೆಗಳಿಗೆ ದೇವಸ್ಥಾನಗಳನ್ನೆಲ್ಲ ಕಟ್ಟಿಬಿಟ್ರು. ಮೂರ್ತಿ ಪೂಜೆಗಳು ಬಂದ್ಬಿಡ್ತು. ಬೇಕಾದಷ್ಟು ಹೋಮ ಹವನಗಳು ಎಲ್ಲವೂ ಕೂಡ ಬಂದ್ಬಿಟ್ಟು ಮೂಲ ಸ್ವರೂಪವಾಗಿರ್ತಕ್ಕಂಥ ನಿರಾಕಾರ ಶಿವನನ್ನು ಗಾಳಿಗೆ ತೂರಿಬಿಟ್ರು.
ಗಾಳಿಗೆ ತೂರಿ ಈ ದೇವತೆಗಳ ಆರಾಧನೆ ರಾರಾಜಿಸೋಕ್ಕೆ ಶುರುವಾಗಿಬಿಡ್ತು. ಎಲ್ಲೆಲ್ಲೂ ದೇವಸ್ಥಾನಗಳೇ ಆಗೋಗ್ಬಿಟ್ಟು ಆವಾಗ ಬಸವಣ್ಣನವರ ಕಾಲ, ಅದು 12ನೇ ಶತಮಾನ, ಆ ನಿಜವಾದಂತಹ ಶಿವನನ್ನು, ನಿರಾಕಾರ ತತ್ವವನ್ನು, ನಿಜಾಕಾರ ತತ್ವ ಶಿವತತ್ವವನ್ನೇ ಮರೆತಂತಹ ಈ ಜನಗಳಿಗೆ ಏನು ಮಾಡೋದಪ್ಪ, ಇವರಿಗೆ ಹೇಗೆ ಭಕ್ತಿ ಮಾಡೋದು, ಇವರಿಗೆಲ್ಲ ಹೇಗೆ ನಾವು ಭಕ್ತಿಯನ್ನು ನಾನು ಹೇಳ್ಕೊಡೋದು, ಇವರು ಹಿಂದೆ ಇದ್ದಂತಹ ಭಕ್ತಿಯನ್ನೆಲ್ಲ ಮರೆತುಬಿಟ್ಟವ್ರೆ, ಆ ಏಕದೇವ ಆರಾಧನೆಯನ್ನು ಮರೆತುಬಿಟ್ಟಿದ್ದಾರೆ, ಸೃಷ್ಟಿಕರ್ತ ಒಬ್ಬನೇ ಅನ್ನೋದನ್ನು ಕೂಡ ಮರೆತುಬಿಟ್ಟಿದ್ದಾರೆ. ಹೀಗಾಗಿ ಇವರನ್ನು ಮತ್ತೆ ಈ ಮೂಲಕ್ಕೆ ನಾನು ಹೆಂಗೆ ತೊಗೊಂಡೋಗೋದು, ಆ ಒಬ್ಬ ದೇವರಲ್ಲಿ ಭಕ್ತಿಯನ್ನು ಹೆಂಗೆ ಮಾಡಿಸೋದು, ಆ ನಿರಾಕಾರ ಶಿವನಿಗೆ ಮತ್ತೆ ಇವರ ಆ ಪ್ರಜ್ಞೆಯನ್ನು ಅಲ್ಲಿಗೆ ಹರಿವನ್ನು ಅಲ್ಲಿಗೆ ಹೆಂಗೆ ತೊಗೊಂಡೋಗೋದು ಅಂತ ಯೋಚನೆ ಮಾಡಿ 12ನೇ ಶತಮಾನದಲ್ಲಿ ಬಸವಣ್ಣನವರು ಮತ್ತೆ ಆ ಲಿಂಗವನ್ನು ಇಷ್ಟಲಿಂಗ ಮಾಡಿ ಕೈ ಕೊಟ್ಟರು. ಅವಾಗ ಎಲ್ಲ ಗುಡಿಗಳಿಗೆ ಕಟ್ಟಪ್ಪಣೆ ಮಾಡಿದರು. ಗುಡಿಗಳಲ್ಲಿ ಇರ್ತಕ್ಕಂಥ ಲಿಂಗಗಳಿಗೆ ಯಾರೂ ಕೂಡ ವ್ಯಕ್ತಿ ಸ್ವರೂಪದ ಮುಖವಾಡಗಳನ್ನು ಹಾಕಬಾರ್ದು ಅಂಥೇಳಿ ಅವರು ಕಟ್ಟಪ್ಪಣೆ ಮಾಡಿದ್ರೂ ಕೂಡ ವೈದಿಕ ಮಹಾಶಯರು, ಈ ಅರ್ಚಕರು, ಈ ಪುರೋಹಿತ ಶಾಹಿಗಳು ಬಿಡಲಿಲ್ಲ. ಅವರು ಅದಕ್ಕೆ ಮುಖವಾಡ ಹಾಕೇ ಬಿಟ್ಟರು. ಯಾಕೆ ಅಂತಂದರೆ ಆವತ್ತಿನ ಕಾಲಕ್ಕೆ ಈ ವೈದಿಕ ಸಂಪ್ರದಾಯ ಬಹಳ ಬಲವಾಗಿ ಬೆಳೆದೋಗ್ಬಿಡ್ತು. ವೈದಿಕರು ಅಂತಂದರೆ ದೈವ ಸಮಾನ, ಅವರು ದೈವ ಪ್ರತಿನಿಧಿಗಳು, ದೇವರನ್ನು ಬೇಕಾದ್ರೆ ಬೈದು ಬಿಡ್ತಾರೆ. ಈ ಭೂಸುರರನ್ನು ಬೈಲಿಕ್ಕೆ ಜನ ಹೆದರ್ಕೊಳ್ತಾ ಇದ್ದರು. ಅಷ್ಟೊತ್ತಿಗಾಗಲೇ ಈ ಪಂಚಾಂಗಗಳೆಲ್ಲ ಬಂದುಬಿಟ್ಟಿತ್ತು. ಈ ವೇದ ಉಪನಿಷತ್ತುಗಳಲ್ಲಿರ್ತಕ್ಕಂಥ ಎಲ್ಲ ದೇವತೆಗಳೆಲ್ಲ ಕೂಡ ಬಂದುಬಿಟ್ಟಿದ್ದು. ಹೀಗಾಗಿ ದೇವತೆಗಳ ಆರಾಧನೆ ಜಾಸ್ತಿ ಆಗ್ಬಿಡ್ತು, ದೇವರ ಆರಾಧನೆ ಮೂಲೆ ಗುಂಪಾಗ್ಬಿಡ್ತು. ಅಂಥ ಸಂದರ್ಭದಲ್ಲಿ ಬಸವಣ್ಣವರು ಬಂದು ನಾವು ಮರೆತು ಹೋಗಿದ್ದಂತಹ ಆ ಶಿವನ ಚಿತ್ರಣವನ್ನು ನಮಗೆ ಕೊಟ್ಟರು, ನಾವು ಮರೆತು ಹೋಗಿದ್ದಂತಹ ಲಿಂಗವನ್ನು ನಮಗೆ ಕೊಟ್ಟರು, ನಾವು ಮರೆತು ಹೋಗಿದ್ದಂತಹ ರುದ್ರಾಕ್ಷಿ, ವಿಭೂತಿ, ಶಿವಮಂತ್ರ, ಅಷ್ಟಾವರಣ, ಪಂಚಾಚಾರ, ಶಟಸ್ಥಳ ಇವೆಲ್ಲವನ್ನು ಕೂಡ ಮತ್ತೆ ನಮಗೆ ಅವರು ಬಸವಣ್ಣನವರು ಕೊಟ್ಟು ನಮ್ಮನ್ನೆಲ್ಲರನ್ನೂ ಕೂಡ ಭಕ್ತಿ ಮಾರ್ಗಕ್ಕೆ ತಂದರು. 12ನೇ ಶತಮಾನದಲ್ಲಿ ಭಕ್ತಿ ಮಾರ್ಗಕ್ಕೆ ತಂದರು. ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ, ಬಸವನ ಯೋಗದಿಂ ಅಸನಾಯಿತೈ ಲೋಕ, ಬಸವ ಗತಿಹಿನಲು ಹಿಂಗುವುದು ಭವವು. ಬಸವಯ್ಯ ಬಸವಣ್ಣ ಶರಣು ಶರಣಾರ್ಥಿ ಎಂದೆನುತ್ತಾ ನಾನು ಬದುಕಿದನಯ್ಯ ಯೋಗಿನಾಥ. ಬಸವನಿಂದ ಈ ಆತ್ಮ ವಸುದೆ ಮುಟ್ಟಿತು. ಬಸವನೇ ಶಿವಭಕ್ತಿ ಬೀಜವಾಗಿ, ಬಸವನೇ ಕರುಣದಿಂದ ನಾನು ಬದುಕಿದನಯ್ಯ, ಬಸವನಿಂದಾದನು ಯೋಗಿನಾಥ ಅಂದ್ಬಿಟ್ಟು ಸಿದ್ದರಾಮೇಶ್ವರರು ಹೇಳ್ತಾರೆ. ಕಲ್ಯಾಣ ಪಟ್ಟಣದಲ್ಲಿ ಎಲ್ಲ ಅಸ್ಪೃಶ್ಯ ಸಮಾಜದವರನ್ನೆಲ್ಲ ತಂದು ಅವರಿಗೆ ಶಿಕ್ಷಣವನ್ನು ಕೊಟ್ಟು ಬ್ರಹ್ಮಜ್ಞಾನವನ್ನೆಲ್ಲ ಕೊಟ್ಟು ಅವರಿಗೆ ಅಕ್ಷರಸ್ಥರನ್ನಾಗಿ ಮಾಡಿ ಅಲ್ಲಿ ಒಂದು ದೊಡ್ಡ ಶಿವಭಕ್ತಿಯನ್ನು ಆರಂಭ ಮಾಡ್ತಾರೆ. ಆ ಶಿವಭಕ್ತಿಯನ್ನು ಮತ್ತೆ ಪುನರ್ ಪ್ರತಿಷ್ಠಾಪನೆ ಮಾಡಿ ಹೇಳ್ತಾರೆ, ಆ ಕಲ್ಯಾಣವನ್ನು, ಆ ಸ್ವರ್ಗ ಶಿವಲೋಕವನ್ನು ಕೂಡಿಸುವಂಥ ನಿಚ್ಚಣಿಕೆಯಾದರು ಬಸವಣ್ಣ, ಅಂದರೆ ಏಣಿಯಾದರು ಬಸವಣ್ಣ ಅಂತ ಹೇಳ್ತಾರೆ ನಮ್ಮ ಹಲ್ಲಮ್ಮ ಪ್ರಭುಗಳು. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿ ರಸವೆಂಬ ತೈಲವನ್ನು ಎರೆದು ಆಚಾರವೆಂಬ ಭಕ್ತಿಗೆ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗಿ ಬೆಳಗಿತ್ತಯ್ಯ ಆ ಶಿವನ ಪ್ರಕಾಶ. ಆ ಬೆಳಗಿನೊಳಗೆ ಒಪ್ಪುತ್ತಿದ್ದರಯ್ಯ ಅಸಂಖ್ಯಾತ ಭಕ್ತಗಣಗಳು. ಶಿವಭಕ್ತರಿದ್ದಂತಹ ಕ್ಷೇತ್ರ ಅವಿಮುಕ್ತ ಕ್ಷೇತ್ರವೆಂಬುದು ಹುಸಿಯೇ, ಶಿವಭಕ್ತರಿದ್ದ ದೇಶ ಪಾವನವೆಂಬುದು ಹುಸಿಯೇ. ಗುಹೇಶ್ವರ ಲಿಂಗದಲ್ಲಿ ಎನ್ನ ಪರಮಾರಾಧ್ಯ ಸಂಗನ ಬಸವಣ್ಣನನ್ನು ಕಂಡು ಬದುಕಿದೆನು ಕಾಣ ಸಿದ್ದರಾಮ ಅಂತೇಳ್ಬಿಟ್ಟು ಅಲಮಪ್ರಭುಗಳು ಹೇಳ್ತಾರೆ. ಹೀಗೆ ಬಸವಣ್ಣನವರು ಮತ್ತೆ ಭಕ್ತಿಯ ಮೂಲಿಗರಾಗಿ ಭಕ್ತಿಯನ್ನು ಈ ಭೂಮಂಡಲದಲ್ಲಿ ಬೆಳಗುವಂತಹ ಕೆಲಸಕ್ಕೆ 12ನೇ ಶತಮಾನದಲ್ಲಿ ನಾಂದಿ ಆಗ್ತಾರೆ. ಇನ್ನೊಂದು ಕಡೆ ಹರಿಹರ ಹೇಳ್ತಾರೆ, ಪಾಷಂಡಿ ಭುವಿಯೋಳ್ ಶಿವಭಕ್ತಿಯನ್ನಾರಂಭಿಸಿ ಸಾಮರ್ಥ್ಯವಂ ಬಿತ್ತಿ ಪ್ರತ್ಯಕ್ಷಗಳಂ ಬೆಳೆದು ಗಣಪರ್ವಂಗಳಂ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ, ನಿಮ್ಮಿಂದ ಎಮ್ಮ ಭಕ್ತಿಗೆ ಬಣ್ಣವೇರಿತ್ತು ಅಂತಂದರೆ ಈ ಶಿವಭಕ್ತಿಯನ್ನು ಈ ಪಾಷಂಡ ಭುವಿಯೇಳು ಬಿತ್ತಿ ಬೆಳೆದು
ಈ ಗಣಪರ್ವಗಳನ್ನೆಲ್ಲ ಸುಫಲಂ ಮಾಡಲೆಂದು ಬಂದ ಕಾರಣಿಕ ಬಸವ, ನಿನ್ನಿಂದ ಎಮ್ಮ ಭಕ್ತಿಗೆ ಬಣ್ಣವೇರಿತ್ತು. ಹೀಗೆ ಬಸವಣ್ಣನವರು 12ನೇ ಶತಮಾನದಲ್ಲಿ ನಾವು ಮರೆತು ಹೋಗಿದ್ದಂತಹ ಆ ನಿರಾಕಾರ ಶಿವನನ್ನು, ಲಿಂಗವನ್ನು, ಶಿವಭಕ್ತಿಯನ್ನು, ಶಿವತತ್ವವನ್ನು ಮತ್ತೆ ಜಗತ್ತಿಗೆ ಕೊಟ್ಟಂಥ ಮಹಾತ್ಮ ಬಸವಣ್ಣ.